ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೋಹನ್ ನಾಯ್ಕ್ ದೇವರಬಾವಿ ಭರ್ಜರಿ ಗೆಲುವು. ನದಿ ಜೋಡಣೆ ಕೂಸು ಹುಟ್ಟಿದೆ ಕೇಂದ್ರ ಸರ್ಕಾರದಲ್ಲಿ, ಶಾಸಕ ಶಿವರಾಮ್ ಹೆಬ್ಬಾರ್. ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯ ಸೌಹಾರ್ದ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಅದ್ಭುತ ಜಯ ಸಾಧಿಸಿದ ಅಭ್ಯರ್ಥಿ ಮೋಹನ್ ನಾಯ್ಕ್ ದೇವರಬಾವಿ. ಶ್ರೀ ಕ್ಷೇತ್ರ ಗೋಕರ್ಣ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು. ವೇದಮೂರ್ತಿ ರಾಜಗೋಪಾಲ್ ಅಡಿ. ಕದಂಬ ನ್ಯೂಸ್ ಫಸ್ಟ್ ಬ್ಯೂರೋ ವರದಿ. ಬನವಾಸಿ ಶ್ರೀ ಕ್ಷೇತ್ರ ಮಧುಕೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿ ಸುಧಾಕರ್ ಹೇಮಾದ್ರಿ ಆಯ್ಕೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಚಿನ್ಮಯ್ ರಾಜ್ಯಮಟ್ಟಕ್ಕೆ ಆಯ್ಕೆ. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಪ್ರಜ್ವಲ್ ಚೆನ್ನಯ್ಯ ರಾಜ್ಯಮಟ್ಟಕ್ಕೆ ಆಯ್ಕೆ. ಫಲ ನೀಡುತ್ತಿರುವ 120 ಅಡಿಕೆ ಮರಗಳನ್ನು ಧರೆಗೆ ಉರುಳಿಸಿ ಅರಣ್ಯ ಇಲಾಖೆ ಗಾಬರಿಗೊಂಡ ರೈತರು. ಉತ್ಸವಗಳ ಮೂಲಕ ದೈನಂದಿನ ಜಂಜಾಟಗಳಿಗೆ ಮುಕ್ತಿ. ಸಭಾಪತಿ ಬಸವರಾಜ ಹೊರಟ್ಟಿ. ಡಿಸೆಂಬರ್ 26ರಂದು ನಗರದ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯ ಸೌಹಾರ್ದ ಕ್ಷೇತ್ರಕ್ಕೆ ಶುಕ್ರವಾರ ನಡೆದ ಚುನಾವಣಾ ಫಲಿತಾಂಶದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರ ತಂಡದ ಅಭ್ಯರ್ಥಿಯಾಗಿದ್ದ ಮೋಹನ್ ನಾಯ್ಕ್ ದೇವರಬಾವಿ ಅವರು 120 ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿದರು. ಎದುರಾಳಿ ಹಾಲಿ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ಅವರು 105 ಮತ ಪಡೆದು ಸೋಲನ್ನು ಕಂಡರು. ಹೀಗೆಂದು ರಿಟರ್ನಿಂಗ್ ಅಧಿಕಾರಿ ಕುಮಾರಿ ಕೆವಿ ಕಾವ್ಯರಾಣಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಮೋಹನ್ ನಾಯ್ಕ್ ದೇವರಬಾವಿ ಅವರು ಗೆಲುವು ಸಾಧಿಸುವ ಮೂಲಕ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದರು. ಈ ಚುನಾವಣಾ ಫಲಿತಾಂಶ ಪ್ರಕಟವಾದ ಹಿನ್ನೆಲೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಆಗಮಿಸಿ ಮೋಹನ್ ನಾಯ್ಕ್ ದೇವರಬಾವಿ ಅವರಿಗೆ ಸನ್ಮಾನ ಗೌರವಿಸಿದರು. ಈ ಸಂದರ್ಭದಲ್ಲಿ ವೆ ರಾಜಗೋಪಾಲ್ ಅಡಿ, ಅರವಿಂದ್ ತೆಲಗುಂದ, ಶ್ರೀಧರ್ ಮೊಗೇರ್, ಪ್ರದೀಪ್ ಶೆಟ್ಟಿ ಮತ್ತು ಹೆಬ್ಬಾರ್ ಬೆಂಬಲಿಗರು ಉಪಸ್ಥಿತರಿದ್ದರು. ಚುನಾವಣೆಗೆ ದಿನಾಂಕ 25/10/2025 ನಿಗದಿಗೊಳಿಸಲಾಯಿತು. ಅದೇ ರೀತಿ 25/9/2025 ಚುನಾವಣೆ ನಡೆದಿರುತ್ತೆ. ಆ ಪ್ರಕಾರವಾಗಿ 16 ನಿರ್ದೇಶಕರ ಮಂಡಳಿಗಳನ್ನು ಒಳಗೊಂಡಂತೆ ಈಗಾಗಲೇ ನಾವು 13 ಮತಕ್ಷೇತ್ರಗಳ ಫಲಿತಾಂಶ ಘೋಷಣೆ ಆಗಿರುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದ ಅನ್ವಯ ಇಂದು ನಾವು ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದ ಮತ ಎಣಿಕೆ ಕಾರ್ಯವನ್ನ ಕೈಗೊಂಡಿರ್ತವೆ. ಇದರಲ್ಲಿ 4 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿ ಇರ್ತಾರೆ. ಅದರಲ್ಲಿ ಇವತ್ತು ಮತ ಎಣಿಕೆ ಕಾರ್ಯ ನಂತರ ಪಡೆದ ಮತಗಳು ಈ ರೀತಿ ಇದೆ. ಮೋಹನ್ ನಾರಾಯಣ ನಾಯ್ಕ್ ಅವರು 120 ಮತಗಳನ್ನ ಪಡೆದಿರ್ತಾರೆ. ಶ್ರೀ ಮೋಹನ್ ದಾಸ್ ಜಗದೀಶ್ ನಾಯ್ಕ್ ಅವರು 105 ಮತಗಳನ್ನ ಪಡೆದಿರ್ತಾರೆ. ಶ್ರೀ ವಸಂತ್ ಗೋವಿಂದ್ ನಾಯ್ಕ್ ಅವರು 24 ಮತಗಳನ್ನ ಪಡೆದಿರ್ತಾರೆ. ಶ್ರೀಮತಿ ಸರಸ್ವತಿ ಎನ್ ರವಿ ಅವರು 5 ಮತಗಳನ್ನ ಪಡೆದಿರ್ತಾರೆ. ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶದಲ್ಲಿ 48 ಮತಗಳನ್ನ ಸೀಲ್ಡ್ ಕವರಲ್ಲಿ ಇಟ್ಟಿತ್ತು. ಆ 48 ಮತಗಳು ಕೂಡ ಮತ ಎಣಿಕೆಯಲ್ಲಿ ಕೌಂಟ್ ಮಾಡ್ಬೇಕನ್ನುವಂತ ನಿರ್ದೇಶನ ಮೇರೆಗೆ ಆ 48 ಮತಗಳನ್ನ ಕೌಂಟ್ ಮಾಡಿದ ನಂತರ ಹಿಂದಿನ ಅಂಕಿಅಂಶ ಮತ್ತು ಈಗಿನ ಅಂಕಿಅಂಶಗಳನ್ನ ಟ್ಯಾಲಿ ಮಾಡಿದಾಗ 4 ಅಭ್ಯರ್ಥಿಗಳಲ್ಲಿ ಶ್ರೀ ಮೋಹನ್ ನಾರಾಯಣ್ ನಾಯ್ಕ್ ಅವರು 120 ಮತಗಳನ್ನ ಪಡೆದು ಅರ್ಬನ್ ಬ್ಯಾಂಕ್ ಮತ್ತು ಕೃಷಿಯೇತರ ಸಹಕಾರ ಸಂಘಗಳ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ಇನ್ನ 2 ಉಳಿದ ಮತಕ್ಷೇತ್ರಗಳು ಸಿದ್ದಾಪುರ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ಗ್ರಾಹಕರ ಸಹಕಾರಿ ಸಂಘಗಳ ಸಂಸ್ಕರಣಾ ಸಂಘದ್ದು ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ ಪೆಂಡಿಂಗ್ ಇದೆ. ಹೃತ್ಪೂರ್ವಕ ಅಭಿನಂದನೆಗಳು. ಪ್ರತಿಷ್ಠಿತ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾದ ಮೋಹನ್ ನಾಯ್ಕ್ ದೇವರಬಾವಿ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಉಪಾಧ್ಯಕ್ಷರು ವೆಂಕಟರಮಣ ರಾಮ್ ಕವರಿ, ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗ, ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಗೋಕರ್ಣ. ಮುಕ್ತಾಯ ಹಂತದಲ್ಲಿದೆ. ಮತ್ತೊಂದು 2 ಸೀಟು ಬಾಕಿ ಇದೆ. ನನಗೆ ಚುನಾವಣೆಗೆ ನಿಲ್ಲುವಂತಹ ಒಂದು ಅವಕಾಶವನ್ನು ನಿಮ್ಮ ಭಾರತದಲ್ಲಿ ನನಗೆ ಮಾಡಿಕೊಡ್ತೀನಿ. ನಾನು ಅರ್ಬನ್ ಬ್ಯಾಂಕಿನಲ್ಲಿ ಗೋಕರ್ಣ ಮಹಾಬಲೇಶ್ವರ ಬ್ಯಾಂಕಿನಲ್ಲಿ 30 ವರ್ಷದಿಂದ ನಾನು ಡೈರೆಕ್ಟರ್ ಆಗಿ 16 ವರ್ಷ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಅಪಾರ ಅನುಭವ ಹೊಂದಿದ್ರಿಂದ ನಮಗೆ ಭಾರತರು ಹುಡುಕಾಡಿ ಬಂದು ನನ್ನನ್ನ ಈ ಕ್ಷೇತ್ರಕ್ಕೆ ತಗೊಂಡು ಬಂದಿಸಿದ್ರು. ಎಲ್ಲವರ ಸಹಕಾರ ಜಿಲ್ಲೆಯ 270
ಬ್ಯಾಂಕಿಂಗ್ ಕ್ಷೇತ್ರಗಳಿಂದ 270 ಕ್ಷೇತ್ರದಲ್ಲಿ ನನ್ನನ್ನ ಪ್ರೀತಿಯಿಂದ ಹೊಸದಾಗಿ ನಿಂತ ಸಮಯದಲ್ಲಿ ನನ್ನ ಪ್ರೀತಿ ಕ್ಷೇತ್ರದಿಂದ ನನ್ನನ್ನ ಆಸ್ತಂದಿದ್ದಾರೆ. ಎಲ್ಲರಿಗೂ ನಾನು ಈ ಸಮಯದಲ್ಲಿ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೆಲ್ಲ ಜನರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಆಗ್ತದಂತ ಒಂದು ಇದಂತ ಈ ಸಮಯದಲ್ಲಿ ಹೇಳಿಕ್ ಬಯಸ್ತಿದ್ದೇನೆ. ಯಾಕಂದ್ರೆ ನಾನು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಎಲ್ಲ ಕಾರ್ಯಕರ್ತರು, ನಮ್ಮ ಬ್ಯಾಂಕಿಂಗ್ ಕಾರ್ಯಕರ್ತರು ಬಹಳ ಶ್ರಮಿಸಿದ್ದಾರೆ. ಅದರಲ್ಲೂ ನನ್ನ ಮಂಜುನಾಥ್ ನಾಯ್ಕ್, ನಮ್ಮ ಪೂರ್ಣ ಆತ್ಮೀಯ ನನ್ನ ಸಂಬಂಧ, ಅವನು ಬಹಳ ಕೆಲಸ ಮಾಡಿದ್ದಾರೆ. ಅವನಿಗೂ ಈ ಸಮಯದಲ್ಲಿ ಹೆಚ್ಚಿನ ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಸುದರ್ಶನ ಮತ್ತೆ ದಿನು, ನಮ್ಮ ಈಗ ಸಿರ್ಸಿ ಕುಮಾರ, ಶ್ರೀಧರ್ ಟೀಮ್, ಶ್ರೀಧರ ಮತ್ತೆ ಶೆಟ್ರು ಮತ್ತೆ ಲುಕ್ಕು ಮತ್ತೆ ಕೇಶವಣ್ಣ, ಅಂದ್ರೆ ಹೇಳ್ತಿ ಹೋದ್ರೆ ಇಡೀ ಸಿರ್ಸಿನೇ ನಮ್ಮ ಸಂಘ ಈ ಸಮಯದಲ್ಲಿ ನಿಂತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಅರವಿಂದ ಅಣ್ಣ ಅಂತೂ ಬಹಳ ಅವ್ರು ಬದಿ ನಿಂತ್ಕೊಂಡಿದ್ದಾರೆ. ಅವರು ಬಹಳ ನಮ್ ಶ್ರಮ ವಹಿಸಿ ನಮ್ ಕೆಲಸ ಮಾಡಿದ್ದಾರೆ. ಅವ್ರನ್ನ ಎಷ್ಟು ನೆನೆಸ್ಕೊಂಡ್ರು ಕಡಿಮೆ ನನ್ಗೆ. ಅದೇ ರೀತಿ ಕೇಶವಣ್ಣ ಹೇಳಿದ್ದಾನೆ. ಅದೇ ರೀತಿ ನಮ್ಮ ರಾಜೋಡಿ ಅವರು ನಮ್ಮ ಸಂಘ ಬಹಳ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇರ್ಬೋದು, ಅವ್ರಿಗೆ ಬಂದ್ರು ಸಂತಿಗೆ ಅವ್ರ ಕೆಲಸ ಇದೆ. ನಮ್ಮೆಲ್ಲ ನಮ್ಮ ನಾಗರಾಜ್ ಕೆಲಸ ಮಾಡಿದ್ದಾರೆ. ಇವರು ಕಮಲಾಕರ್ ಅವರು ಬಹಳ ನಾವು ಹೇಳಿದಾಗೆಲ್ಲ ಫೋನ್ ತಗೊಂಡು ಆ ಸಮಯದಲ್ಲಿ ಕೆಲಸ ಮಾಡಿ ನಮ್ಮ ಈ ಕೆಲಸಕ್ಕೆ ಪೂರಕವಾಗಿ ನಿಂತ್ಕೊಂಡಿದ್ದಾರೆ. ಮಾಧ್ಯಮದವರನ್ನು ಈ ಸಮಯದಲ್ಲಿ ನಾನು ತುಂಬಾ ಡಿಸೆಂಬರ್ 26ರಂದು ನದಿ ಜೋಡಣೆ ಕೂಸು ಹುಟ್ಟಿದೆ ಕೇಂದ್ರ ಸರ್ಕಾರದಲ್ಲಿ ಎಂದು ನಗರದ ಕೆಡಿಸಿಸಿ ಬ್ಯಾಂಕ್ನಲ್ಲಿ ಶುಕ್ರವಾರ ಮಾಧ್ಯಮ ಹೇಳಿಕೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವೇದಮೂರ್ತಿ, ರಾಜಗೋಪಾಲ್ ಅಡಿ, ಗುರುಜಿ, ಮನು ವಿಕಾಸ ಸಂಸ್ಥೆಯ ಅಧ್ಯಕ್ಷ ಗಣಪತಿ ಭಟ್, ಮೋಹನ್ ನಾಯ್ಕ್, ಅರವಿಂದ್ ತೆಲಗುಂದ, ಶ್ರೀಧರ್ ಮೊಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜೂರಿ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಕೇಳಿದಾಗ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅಂತ ದಿನಪತ್ರಿಕೆ ಬರುತ್ತದೆ. ಈ ಕೂಸು ಹುಟ್ಟಿದ್ದೇ ಕೇಂದ್ರದಲ್ಲಿ ಹುಟ್ಟಿರ್ತಕ್ಕಂಥ ಕೂಸು. 90% ಕೇಂದ್ರದಿಂದ ದುಡ್ಡು. ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ತನ್ನ ಶಕ್ತಿಯನ್ನ ಕೇಂದ್ರದಲ್ಲಿ ಉಪಯೋಗಿಸಿ ಎಷ್ಟೋ ವರ್ಷ ನನೆಗುದಿ ಬಿದ್ದಿರತಕ್ಕಂಥ ಯೋಜನೆಗೆ ಆ ತ್ವರಿತಗತಿಯಲ್ಲಿ ಆಗ್ತಕ್ಕಂಥ ರೀತಿಗೆ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿಯೇ ಇಲ್ಲ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಆದರೆ ದೊಡ್ಡ ಜವಾಬ್ದಾರಿ ಕೇಂದ್ರ ಸರ್ಕಾರದಲ್ಲಿ. ರಾಜ್ಯ ಸರ್ಕಾರದಲ್ಲಿ ನಾವು ಏನು ಪ್ರಯತ್ನ ಮಾಡಬೇಕು, ಇದೆಲ್ಲ ಯಾವ್ಯಾವ ಗಮನಕ್ಕೆ ತರಬೇಕು ಕೆಲಸ ಮಾಡ್ತೀವಿ. ಆದರೆ ಕೇಂದ್ರ ಸರ್ಕಾರದಲ್ಲಿ ಯೋಜನೆ ಹೋಲ್ಡ್ ಮಾಡಿಸಬೇಕು. ನಮ್ಮ ಸಂಸದರು ಕೇಂದ್ರ ಸರ್ಕಾರದಲ್ಲೇ ಯೋಜನೆಯನ್ನು ಹೋಲ್ಡ್ ಮಾಡಿದೆ. 9,000 ಕೋಟಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ, 1,000 ಕೋಟಿ ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಯೋಜನೆಯನ್ನು ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಬೊಮ್ಮಾಯಿಯವರಿಗೆ ಮನವೊಲಿಸುವ ಮೂಲಕ ಯೋಜನೆಗೆ ಹೋಲ್ಡ್ ಮಾಡಿದ್ರು ಮಾತ್ರ ಯೋಜನೆ ಖಂಡಿತ ಆಗಲಿಕ್ಕೆ ಸಾಧ್ಯ. ನಮ್ಮ ಪೂಜ್ಯ ಸ್ವಾಮೀಜಿಗಳು ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಸರ್ಕಾರದಲ್ಲಿ ನಾವು ಏನೆಲ್ಲ ಮಾತಾಡಿದ್ರು, ಅದು ಸ್ವಾಮೀಜಿಗಳು ತೆಗೆದುಕೊಂಡಂಥ ನಿರ್ಣಯಕ್ಕೆ ನಾನು ಸ್ವಾಮೀಜಿಗಳ ಪರವಾಗಿ ಇದ್ದೇನೆ. ಸ್ವಾಮೀಜಿಯವರ ಭಾವನೆಗೆ ಸ್ಮರಿಸಿ ಅವ್ರ ಜೊತೆಲೇ ಇರ್ತೇನೆ. ಆದರೆ ಇದರಲ್ಲೂ ರಚನಾತ್ಮಕ ಹೋರಾಟಕ್ಕಿಂತ ಕಾನೂನುಬದ್ಧವಾದಂಥ ಈ ಯೋಜನೆಗೆ ತಡೆ ಆಗ್ತಕ್ಕಂಥದ್ದೇ ನನ್ನ ಆದ್ಯತೆ ಆಗಬೇಕು ಅನ್ನೋ ನನ್ನ ಆಗ ಮಾತ್ರ ಇದಕ್ಕೆ ಒಂದು ಶಾಶ್ವತ ಕೊನೆ ಹಾಕಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸಂಘಟಿತವಾಗಿ ನಾನು ಯಾರನ್ನೂ ಆರೋಪ ಮಾಡೋದಿಲ್ಲ, ಯಾವ ರಾಜಕೀಯ ಪಕ್ಷವನ್ನು ಸಂಘಟಿತರಾಗಿ ಮಾಡಬೇಕಾಗಿದೆ. ಆದರೆ ಪ್ರಬಲ ಶಕ್ತಿಯಾಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಇವತ್ತಿನ ಯೋಜನೆಗಳಲ್ಲ, ಇವೆಲ್ಲ ಭಾಳ ಹಿಂದಿನಿಂದ ಈ ದೇಶದಲ್ಲಿ 16-17 ಕಡೆ ನದಿ ಜೋಡಣೆ ಮಾಡತಕ್ಕಂಥ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಕಳೆದ ಅನೇಕ ವರ್ಷದಿಂದ ನನ್ನ ಮ್ಯಾನಿಫೆಸ್ಟೋದಲ್ಲಿ ಇಟ್ಕೊಂಡು ಬಂದಿದೆ. ಈ ಯೋಜನೆ ಜಾರಿ ತರ್ತೇವೆ ಅಂತೇಳಿ ಯಾವೆಲ್ಲ ರಾಜ್ಯ ಸರ್ಕಾರಗಳು ಕೂಡ 90% ಕೊಡ್ತೇನೆ ಅಂತ ನೀನು ಯಾಕೆ ತಗೊಳ್ಳೋದಿಲ್ಲ ಅಂತ ಕೇಳ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಯೋಜನೆ ಬಗ್ಗೆ ನಿರ್ಮಾಣ ಆಗಿರ್ತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರವೂ ಒತ್ತಡ ತರಬೇಕು. ಕೇಂದ್ರದಲ್ಲಿದ್ದಂಥ ಕೇಂದ್ರದ ಅತ್ಯಂತ ಹೆಚ್ಚು ಆಡಳಿತ ಪಕ್ಷ ಲೋಕಸಭಾ ಸದಸ್ಯರ್ತಕ್ಕಂಥ ರಾಜ್ಯವೂ ಕೂಡ
ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ನಾವೇ ಅವೆಲ್ಲ ಇದ್ದೇವೆ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ. ನಾವು ಕೂಡ ಸರ್ಕಾರದಲ್ಲಿ ಈ ಭಾವನೆಗಳನ್ನ ಮನವರಿಕೆ ಮಾಡತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಡಿಸೆಂಬರ್ 26ರಂದು ನಗರದ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯ ಸೌಹಾರ್ದ ಕ್ಷೇತ್ರಕ್ಕೆ ಶುಕ್ರವಾರ ನಡೆದ ಚುನಾವಣಾ ಫಲಿತಾಂಶದಲ್ಲಿ ಅಭ್ಯರ್ಥಿ ಮೋಹನ್ ನಾಯ್ಕ್ ದೇವರಬಾವಿ ಅವರು ಅದ್ಭುತ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕದಂಬ ನ್ಯೂಸ್ ಫಸ್ಟ್ಗೆ ಈ ರೀತಿಯಲ್ಲಿ ತಮ್ಮ ಗೆಲುವಿನ ಸಂಭ್ರಮಾಚರಣೆಯನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಹಾಗೂ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್, ವೇದಮೂರ್ತಿ, ರಾಜಗೋಪಾಲ ಅಡಿ ಗುರೂಜಿ, ಅರವಿಂದ್ ತೆಲಗುಂದ, ಶ್ರೀಧರ್ ಮೊಗೇರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಯಾವೆಲ್ಲ ಬೆಳೆ ಸಾಲಕ್ಕೆ ಅರ್ಜಿ ಕೊಟ್ಕೊಂಡು ಮೋದಿ ಸಾಲ ಕೊಟ್ಟಿದ್ದಾರೆ, ಇವೆಲ್ಲವೂ ನಾವು ಕ್ಲಿಯರ್ ಮಾಡಿದ್ದೇವೆ. ಅದು ಬ್ಯಾಂಕಿಗೆ ವಿಳಂಬ ಆದಷ್ಟು ಬ್ಯಾಂಕಿಗೆ ನಷ್ಟ ಜಾಸ್ತಿ ಆಗುತ್ತೆ. ಕಾರಣ ನಮಗೆ ಇನ್ನು ಭಾಳ ದಿವಸ ಉಳಿದಿಲ್ಲ, ಕೇವಲ 94 ದಿವಸ ಉಳಿದಿದೆ ನಮ್ಮ EALDಗೆ. ವರ್ಷದ ಕೊನೆಗೆ 94 ದಿವಸ ಉಳಿದಿದೆ. ನಾವು ನಿರೀಕ್ಷಿತ ಗುರಿ ತಲುಪೋದಾದ್ರೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಡಲೇಬೇಕಾಗಿದೆ. ಡೆಪಾಸಿಟ್ ಹೆಚ್ಚಾಗ್ತಾ ಇದೆ, ಸಾಲ ಕೊಡೋ ಪ್ರಮಾಣ ಯಾರಿಗೂ ಕೊಡೋದಕ್ಕೆ ಅಧಿಕ ಆಗಲ್ಲ. ದೊಡ್ಡ ಸಾಲ ಕೊಡುವಾಗ ಆಡಳಿತ ಕಮಿಟಿ ಹೋಗಬೇಕು, ಲೋನ್ ಕಮಿಟಿ ಆಗಬೇಕು. ಹಾಗಾಗಿ ಬ್ಯಾಂಕಿಗೂ ಕೂಡ ಇದು ನಷ್ಟ ಆಗಿದೆ. ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜಕೀಯ ಸಂಘರ್ಷದಲ್ಲಿ ನ್ಯಾಯಕ್ಕಾಗಿ ಹೋಗ್ಬೇಕಂತ ನ್ಯಾಯ ಕೇಳೋದು ತಪ್ಪು ಅಂತ ಹೇಳೋ ಅಧಿಕಾರ ಯಾರಿಗೂ ಡೆಮೋಕ್ರಸಿ. ಪ್ರತಿಯೊಬ್ಬರು ತಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ, ನ್ಯಾಯ ಕೇಳ್ತಾರೆ. ನ್ಯಾಯದಾನದಲ್ಲಿ ವಿಳಂಬ ಆಗಿದೆ. ನಾವು ಈಗಾಗಲೇ ಕೋರ್ಟ್ನಲ್ಲಿ ಪಿಟಿಷನ್ ಹಾಕಿದ್ದೇವೆ. ಅತಿ ಶೀಘ್ರದಲ್ಲಿ ಈಗ 43 ಬ್ರಾಂಚ್ 74 ಬ್ರಾಂಚ್ ಅಂತಕ್ಕಂಥ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನ್ಯಾಯದ ವಿಳಂಬವಾದರೆ ತುಂಬ ತೊಂದರೆ ಆಗುತ್ತೆ ಮತ್ತು ಹಾನಿ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಗಮನದಲ್ಲಿ ನನಗೆ ವಿಶ್ವಾಸ ಇದೆ. ಒಂದು ವಾರದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗತ್ತೆ ಅಂತ ಸಿಗತ್ತೆ. ಮುಕ್ತಾಯ ಹತ್ತಿರವಿದೆ, ಮತ್ತೊಂದು 2 ಸೀಟು ಬಾಕಿ ಇದೆ. ಈ ಸಮಯದಲ್ಲಿ ನನಗೆ ಚುನಾವಣೆಗೆ ನಿಲ್ಲುವಂಥ ಒಂದು ಅವಕಾಶವನ್ನು ನಮ್ಮ ಹೆಬ್ಬಾರ್ ಸರ್ ನನಗೆ ಮಾಡಿಕೊಟ್ರು. ನಾನು ಅರ್ಬನ್ ಬ್ಯಾಂಕಿನಲ್ಲಿ, ಗೋಕರ್ಣ ಮಹಾಬಲೇಶ್ವರ ಬ್ಯಾಂಕಿನಲ್ಲಿ 30 ವರ್ಷದಿಂದ ನಾನು ಡೈರೆಕ್ಟರ್ ಆಗಿ 16 ವರ್ಷ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಈ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಅಪಾರ ಅನುಭವ ಹೊಂದಿದ್ದರಿಂದ ನಮಗೆ ಹೆಬ್ಬಾರ್ ಸರ್ ಹುಡುಕಾಡಿ ಬಂದು ನನ್ನನ್ನು ಈ ಕ್ಷೇತ್ರಕ್ಕೆ ತಗೊಂಡು ಬಂದು ನಿಲ್ಲಿಸಿದ್ರು. ಎಲ್ಲವರ ಸಹಕಾರ, ಜಿಲ್ಲೆಯ 270 ಬ್ಯಾಂಕಿಂಗ್ ಕ್ಷೇತ್ರಗಳಿಂದ 270 ಕ್ಷೇತ್ರದಲ್ಲಿ ನನ್ನನ್ನು ಪ್ರೀತಿಯಿಂದ, ಹೊಸದಾಗಿ ನಿಂತಹ ಸಮಯದಲ್ಲಿ ನನ್ನ ಪ್ರೀತಿ ಕ್ಷೇತ್ರದಿಂದ ನನ್ನನ್ನು ಆರಿಸಿ ತಂದಿದ್ದಾರೆ. ಎಲ್ಲರಿಗೂ ನಾನು ಈ ಸಮಯದಲ್ಲಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೆಲ್ಲ ಜನರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಆರಿಸಿ ಬಂದಂಥ ಒಂದು ಇದಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾಕಂದ್ರೆ ನನ್ನ ಹಿಂದೆ ನಾನು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಎಲ್ಲ ಕಾರ್ಯಕರ್ತರು, ನಮ್ಮ ಬ್ಯಾಂಕಿಂಗ್ ಕಾರ್ಯಕರ್ತರು ಬಹಳ ಶ್ರಮಿಸಿದ್ದಾರೆ. ಅದರಲ್ಲೂ ನನ್ನ ಮಂಜುನಾಥ್ ನಾಯ್ಕ್, ನಮ್ಮ ಪೂರ್ಣ ಆತ್ಮೀಯ ನನ್ನ ಸಂಬಂಧ, ಅವನು ಬಹಳ ಕೆಲಸ ಮಾಡಿದ್ದಾರೆ ಅಂತಂದ ಅವನಿಗೂ ಈ ಸಮಯದಲ್ಲಿ ಹೆಚ್ಚಿನ ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಸುದರ್ಶನ ಮತ್ತೆ ದಿನು, ನಮ್ಮ ಈಗ ಸಿರ್ಸಿಯ ಸುಮಾರು ಶ್ರೀಧರ ಮತ್ತೆ ಶೆಟ್ರು ಮತ್ತೆ ಲುಕ್ಕು ಮತ್ತೆ ಕೇಶವಣ್ಣ, ಅಂದ್ರೆ ಹೇಳ್ತಿ ಹೋದ್ರೆ ಇಡೀ ಸಿರ್ಸಿನೇ ನಮ್ಮ ಸಂಗಡ ಈ ಸಮಯದಲ್ಲಿ ನಿಂತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಅರವಿಂದ ಅಣ್ಣ ಅಂತೂ ಬಹಳ ಅವ್ರು ಬದಿ ನಿಂತ್ಕೊಂಡಿದ್ದಾರೆ. ಅವರು ಬಹಳ ನಮ್ಗೆ ಶ್ರಮ ವಹಿಸಿ ನಮ್ಗೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಎಷ್ಟು ನೆನೆಸ್ಕೊಂಡ್ರು ಕಡಿಮೆ ನನಗೆ. ಅದೇ ರೀತಿ ಕೇಶವಣ್ಣ ಹೇಳಿದ್ದಾನೆ. ಅದೇ ರೀತಿ ನಮ್ಮ ರಾಜೋಡಿ ಅವರು ನಮ್ಮ ಸಂಗಡ ಬಹಳ ಕೆಲಸ ಮಾಡಿದ್ದಾರೆ. ಅವ್ರದ್ದು ಇರ್ಬೋದು, ಅವ್ರಿಗೆ ಬಂದ್ರು ಸಂತಿಗೆ ಅವ್ರ ಕೆಲಸ ಇದೆ. ನಮ್ಮ ನಾಗರಾಜ್ ಕೆಲಸ ಮಾಡಿದ್ದಾರೆ. ಇವರು ಕಮಲಾಕರ್ ಅವರು ಬಹಳ ನಾವು ಹೇಳಿದಾಗೆಲ್ಲ ಫೋನ್ ತಗೊಂಡು ಆ ಸಮಯದಲ್ಲಿ ಕೆಲಸ ಮಾಡಿ ನಮ್ಮ ಈ ಕೆಲಸಕ್ಕೆ ಪೂರಕವಾಗಿ ನಿಂತ್ಕೊಂಡಿದ್ದಾರೆ. ಮಾಧ್ಯಮದವರನ್ನು ಈ ಸಮಯದಲ್ಲಿ ಹೆಸರಾಂತ ಶ್ರೀ ಕ್ಷೇತ್ರ ಗೋಕರ್ಣ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ವೇದಮೂರ್ತಿ, ರಾಜಗೋಪಾಲ ಅಡಿಯವರು ಒತ್ತಾಯಿಸಿದರು. ಅವರು ಶುಕ್ರವಾರ ಶಿರಸಿಗೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚಿತ್ರದುರ್ಗ ಬಸ್ ದುರಂತಕ್ಕೆ ಸಂತಾಪ ಸೂಚಿಸಿದರು. ನಂತರ ಶ್ರೀ ಕ್ಷೇತ್ರ ಗೋಕರ್ಣಕ್ಕೆ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಅವರ ಭದ್ರತೆಯ ಹಿತದೃಷ್ಟಿಯಿಂದ ಶ್ರೀ ಕ್ಷೇತ್ರ ಗೋಕರ್ಣ ಪ್ರಾಧಿಕಾರವಾದರೆ ಗೋಕರ್ಣದ ಸಮಗ್ರ ಅಭಿವೃದ್ಧಿ ಮತ್ತು ಪ್ರವಾಸಿಗರಿಗೆ ಹಲವು ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬಹುದೆಂದು ನುಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಕ್ರಿಸ್ಮಸ್ ಹಾಲಿಡೇ ರಜೆ ಏನಿದೆ ಅಲ್ಲಿಂದ ಈಗ ನಮ್ಮ ಹೊಸ ವರ್ಷದ ಆಚರಣೆಗಳಿಗೆ ಗೋಕರ್ಣದಲ್ಲಿ ಯಾತ್ರಿಕರು ಪ್ರವಾಸಿ ರಜೆ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆನೂ ಜಾಸ್ತಿ ಆಗಿದೆ. ಅಲ್ಲಿ ಮೊದಲೇದಾಗಿ ನಾವು ಏನು ಹೇಳಬೇಕು ಅಂದ್ರೆ ಇನ್ನೇನೊಂದು ಗೋಕರ್ಣ ಕ್ಷೇತ್ರ ಬರ್ತಾ ಇದ್ರು, ಏನೊಂದು ಇನ್ಸಿಡೆಂಟ್ ಆಗಿದೆ ಚಿತ್ರದುರ್ಗದ ಹತ್ರ. ಏನೊಂದು ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನ ಮಹಾಬಲೇಶ್ವರದಲ್ಲಿ ಬೇಡ್ತಾ, ಅದೇ ರೀತಿಯಲ್ಲಿ ಈಗೇನು ಬರ್ತಾ ಇದ್ದಾರೆ ಯಥೇಚ್ಛವಾಗಿ ಗೋಕರ್ಣದಲ್ಲಿ ಈಗ ಸಾವಿರಾರು ಏನೊಂದು ಉಳಿಲಿಕ್ಕೆ ವಸತಿ ನಿಲಯಗಳಿರ್ಬೋದು, ಅಥವಾ ಹೋಮ್ ಸ್ಟೇಗಳಿರ್ಬೋದು, ಅಥವಾ ಹೋಟೆಲ್ಗಳಿರ್ಬೋದು, ರೆಸಾರ್ಟ್ಗಳಿರ್ಬೋದು, ಇದೆಲ್ಲ ಈಗಾಗಲೇ ಫುಲ್ ಆಗಿದೆ. ಈಗ ಏನೊಂದು ಗೋಕರ್ಣದಲ್ಲಿ ಹೊಸ ವರ್ಷ ಆಚರಣೆ ಮಾಡಬೇಕು ಅಂತ ಹೇಳಿ ಯಥೇಚ್ಛವಾಗಿ ಬಂದು ಸಾಗರ ತೀರಗಳನ್ನು ತುಂಬಿಕೊಳ್ತಾ ಇದ್ದಾರೆ. ಅವರಿಗೂ ಸಹಿತ ಕ್ಷೇತ್ರದ ಬಗ್ಗೆ ಸಹಿತ ಜಾಗೃತಿ ಇರಬೇಕಾಗಿದೆ. ಪ್ಲಾಸ್ಟಿಕ್ ಮುಕ್ತವಾಗಿ ವ್ಯವಹಾರವನ್ನು ನಡೆಸಬೇಕಾಗಿದೆ. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕುವುದೇ ಇರುವಂಥದ್ದು. ಆ ಥರ ಜಾಗೃತಿ ವಹಿಸಿ ಕ್ಷೇತ್ರದ ಏನೊಂದು ಅಸ್ತಿತ್ವ ಇದೆ ಅದನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಪ್ರವಾಸಿಗರ ಮೇಲೆ, ಯಾತ್ರಾರ್ಥಿಗಳ ಮೇಲೆ ಇದೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಭದ್ರತೆ ದೃಷ್ಟಿಯಿಂದ ಪೊಲೀಸರಿಗೆ ಏನು ಹೇಳಕ್ ಬಯಸ್ತೀರಿ? ಇಲ್ಲ, ಪೊಲೀಸ್ ಪಾಪ ಹಗಲು ರಾತ್ರಿ ಬಹಳ ಶ್ರಮ ಪಡ್ತಾ ಇದ್ದಾರೆ ನಮ್ಮಲ್ಲಿರುವಂತಹ ವ್ಯವಸ್ಥೆ. ಯಾಕಂದ್ರೆ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದನ್ನು ಅಪ್ಗ್ರೇಡ್ ಆಗಿಲ್ಲ. ಪಟ್ಟಣ ಪಂಚಾಯತ್ ಆಗಲಿ ಅಥವಾ ನಗರಸಭೆ ಯಾವುದೇ ಒಂದು ಇದು ಆಗ್ತಾ ಇಲ್ಲ. ಅದರ ಬಗ್ಗೆ ಆಗ್ರಹ ಇದೆ ನಮ್ಮಲ್ಲಿ. ಯಾಕಂದ್ರೆ ನಾವು ಇದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ನಾವು ಈಗ ಆರಂಭ ಮಾಡ್ಲಿಕ್ಕಿದ್ದೇವೆ. ಅದಿಲ್ಲಿದ್ರೆ ಪ್ರಾಧಿಕಾರ, ಗೋಕರ್ಣ ಅಭಿವೃದ್ಧಿ ಪ್ರಾಧಿಕಾರ ಆಗಲೇಬೇಕು ಅಂತ ಹೇಳುವಂತ ನಮ್ಮ ಜನರೆಲ್ಲರ ಒತ್ತಾಸೆ ಆಗಿದೆ. ಆ ದಿಶೆಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅದನ್ನು ಡಿಸಿಎಂ ಆದ ಡಿ.ಕೆ. ಶಿವಕುಮಾರ್ ಬಂದಾಗ ಸಹಿತ ಅದರ ಬಗ್ಗೆ ನಾವು ಮುಂದಿನ ಸಂಸ್ಥೆ. ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಬನವಾಸಿ ಮಧುಕೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಸುಧಾಕರ್ ಹೇಮಾದ್ರಿ, ಉಪಾಧ್ಯಕ್ಷರಾಗಿ ಪ್ರಕಾಶ್ ಬಂಗಲೆ, ಕಾರ್ಯದರ್ಶಿಯಾಗಿ ಲತಾ ಶೆಟ್ಟಿ, ಖಜಾಂಚಿಯಾಗಿ ಮೇಘರಾಜ್ ನರೇಗಲ್, ಪ್ರಧಾನ ಅರ್ಚಕರಾಗಿ ವಿನಾಯಕ್ ಮಂಗಳೂರು ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಗೆ ಸಹಕರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಮತ್ತು ಪರೋಕ್ಷ ಮತ್ತು ಅಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಮಧುಕೇಶ್ವರ ದೇವಸ್ಥಾನದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಧನ್ಯವಾದ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಯವರುಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವೇದಮೂರ್ತಿ, ರಾಜಗೋಪಾಲ್ ಅಡಿ, ಮೋಹನ್ ನಾಯಕ್, ದೇವರಮನಿ, ಅರವಿಂದ ತಲಗುಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಸುಧಾಕರ್ ಹೇಮಾದ್ರಿ ಬೆಂಗಳೂರು. ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ನಿನ್ನೆ ನಡೆದಂತಹ ಸಮಿತಿ ಸಭೆಯಲ್ಲಿ ಆಯ್ಕೆಯಾಗಿದ್ದೇನೆ. ಅದೇ ರೀತಿ ಶ್ರೀ ಪ್ರಕಾಶ್ ಬಂಗ್ಲೆ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಈ ಆಯ್ಕೆಗೆ ಸಹಕರಿಸಿದಂತಹ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಮಾರ್ಗದರ್ಶನ ಮಾಡಿದಂತಹ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಸಹ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈ ಮುಂದಿನ ದಿನಗಳಲ್ಲಿ ಏನು 3 ವರ್ಷ ನಮ್ಮ ಆಡಳಿತದ ಅವಧಿ ಇದೆ. ಈ ಅವಧಿಯಲ್ಲಿ ಬನವಾಸಿ ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಗೆ ಏನು ಅಗತ್ಯ ಇದೆ, ಈಗೇನು ಆಗಿದೆ ಅದನ್ನ ನಿರ್ವಹಣೆ ಮಾಡಿಕೊಂಡು ಮುಂದೆ ಅದರ ಒಂದು ಒಳ್ಳೆಯ ಅಭಿವೃದ್ಧಿಯತ್ತ ನಮ್ಮ ಕಾರ್ಯಗಳನ್ನ, ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತೇವೆ ಅಂತ ಎಲ್ಲ ಬನವಾಸಿ ಭಾಗದ ಸಂಬಂಧಪಟ್ಟಂತಹ ಎಲ್ಲ ಭಕ್ತ ಜನರಿಗೂ ಕೂಡ ನಾನು ಭರವಸೆಯನ್ನು ನೀಡ್ತಾ ಇದ್ದೇನೆ. ಮತ್ತು ಇಲ್ಲಿ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಧುಕೇಶ್ವರನ ಪದತಲದಲ್ಲಿ ನಮಿಸಿ ಎಲ್ಲ ಈ ಭಾಗದ ಜನರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ. ಸರ್, ಅಲ್ಲಿ ಬನವಾಸಿ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಗಲೀಜ್ ಮಾಡ್ತಾ ಇದ್ದಾರೆ, ಅವ್ರಿಗೇನು ಹೇಳ್ತೀರಿ? ಈಗ ಅಲ್ಲಿ ಏನಾಗಿದೆ ಅಂದ್ರೆ ಡಿಸೆಂಬರ್ ತಿಂಗಳು ಅಂದ್ರೆ ತುಂಬಾ ಪ್ರವಾಸಿಗರು, ಅದು ಮತ್ತೆ ವಿಶೇಷವಾಗಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಬರುವಂತ ಟೈಮ್ ಆಗಿದೆ. ಹಾಗಾಗಿ ಅದನ್ನ ಅವರು ಬರೋದಕ್ಕೆ ಯಾವುದನ್ನ ಮುನ್ಸೂಚನೆ ಇಲ್ಲದೆ ಬರ್ತಾರೆ, ನಮ್ಗೇನು ತಿಳಿಸಿರೋದಿಲ್ಲ. ಮತ್ತೆ ಮಧ್ಯರಾತ್ರಿಯಲ್ಲಿ ಬಂದು ಉಳ್ಕೋತಾರೆ. ಅವರು ಅಲ್ಲಿ ಅದೊಂದು ಹಳ್ಳಿ ಪ್ರದೇಶ ಆಗಿರೋದಕ್ಕೆ ಅವರಿಗೆ ಅಡಿಗೆ ಮಾಡಿಕೊಂಡು ಊಟ ಮಾಡಿ ಅಲ್ಲಿ ಅವ್ರಿಗೆ ವಿರಾಮ ಸ್ಥಳ ಆಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಆ ಟೈಮಲ್ಲಿ ಯಾರು ಇರಲ್ಲ. ರಾತ್ರಿ 4 ಗಂಟೆ 3 ಗಂಟೆಗೆ ಬರ್ತಾರೆ. ಆ ಸಮಯದಲ್ಲಿ ಬರೋದಕ್ಕೆ ಯಾರಿಗೂ ಅಲ್ಲಿ ಏನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರನ್ನ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಈ ಒಂದು ಸಮಸ್ಯೆ ಬಗ್ಗೆ ಗಮನ ಹರಿಸಿ ಕ್ರಮ ತಗೊಳ್ತೇವೆ. ಶಿರಸಿ ನಗರದ ಶ್ರೀ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಬುಧವಾರ ಜರುಗಿದ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅಮೋಘ ಸಾಧನೆ ತೋರಿಸಿದ್ದಾರೆ. ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿ ಚಿನ್ಮಯ್ ಕೆರೆಗದ್ದೆ ಸಂಸ್ಕೃತ ಭಾಷಣ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಸ್ಥಾನ ಗಳಿಸುವ ಮೂಲಕ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾನೆ.
ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಈ ಸಾಲಿನ ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಸ್ಪರ್ಧೆಗಳಲ್ಲಿ ಲಯನ್ಸ್ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ವಿಭಾಗದಲ್ಲಿ ಪದಕಗಳನ್ನು ಬಾಚಿಕೊಂಡಿದ್ದಾರೆ. ಪ್ರೌಢಶಾಲಾ ವಿಭಾಗದ ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ ಚಿನ್ಮಯ್ ಕೆರೆಗೆದೆ ದ್ವಿತೀಯ ಸ್ಥಾನ ಪಡೆದರೆ, ಭರತನಾಟ್ಯ ಸ್ಪರ್ಧೆಯಲ್ಲಿ ದೀಪ್ತಿ ನಾಯ್ಕ್ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ದೀಕ್ಷಿತಾ ಸಾವಂತ್, ಸಮೀಕ್ಷಾ ರಾಯ್ಕರ್, ಅನನ್ಯ ದೇವಾಡಿಗ, ಶ್ರದ್ಧಾ ಶೆಟ್ಟಿ, ವನ್ಯಾ ಹೆಗಡೆ ಹಾಗೂ ದೀಕ್ಷಾ ದೇವಾಡಿಗ ಅವರ ತಂಡವು ದ್ವಿತೀಯ ಸ್ಥಾನ ಪಡೆದು ಗಮನ ಸೆಳೆದಿದೆ. ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಅನ್ವಿ ಬಜಗೋಳಿ ಚಿತ್ರಕಲೆಯಲ್ಲಿ ತೃತೀಯ ಹಾಗೂ ನೇಹಾ ಹೆಗಡೆ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಗಳಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಮಾರ್ಗದರ್ಶನ ನೀಡಿದ ಸಹ ಶಿಕ್ಷಕಿಯರಾದ ಮುಕ್ತಾ ನಾಯ್ಕ್, ಸೀತಾ ವಿ ಭಟ್ ಹಾಗೂ ಪದ್ಮಲತಾ ಶೆಟ್ಟಿ ಅವರನ್ನು ಲಯನ್ಸ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಶ್ಲಾಘಿಸಿದೆ. ಸಾಧಕ ವಿದ್ಯಾರ್ಥಿಗಳನ್ನು ಲಯನ್ಸ್ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಉಪಾಧ್ಯಾಪಕ ಗಣಪತಿ ಗೌಡ, ಶಿಕ್ಷಕ ಹಾಗೂ ಪಾಲಕ ವೃಂದದವರು ಅಭಿನಂದಿಸಿ ಚಿನ್ಮಯನಿಗೆ ಶುಭ ಹಾರೈಸಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಇಲ್ಲಿನ ಜಯಂತಿ ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರಜ್ವಲ್ ಚೆನ್ನಯ್ಯ ಪ್ರಥಮ ಸ್ಥಾನ ಪಡೆದುಕೊಂಡು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದು, ವಿದ್ಯಾರ್ಥಿಯ ಈ ಸಾಧನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್, ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಗಣೇಶ್ ಸಣ್ಣಲಿಂಗಣ್ಣನವರ್ ಮತ್ತು ಸದಸ್ಯರು, ಮುಖ್ಯೋಧ್ಯಾಪಕ ಪುಟ್ಟಸ್ವಾಮಿ ಮತ್ತು ಸಿಬ್ಬಂದಿ ವರ್ಗ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ತಾಲೂಕಿನ ಬೆಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆಯವರು ದಿಢೀರ್ ಕಾರ್ಯಾಚರಣೆ ನಡೆಸಿ ರೈತರೊಬ್ಬರು 1980ಕ್ಕಿಂತ ಪೂರ್ವದಿಂದ ಅತಿಕ್ರಮಣ ಜಾಗದಲ್ಲಿ ಸಾಗುವಳಿ ಮಾಡುತ್ತಿದ್ದ ಸುಮಾರು 30 ರಿಂದ 35 ವರ್ಷಗಳಿಂದ ಪೋಷಿಸಿಕೊಂಡು ಬಂದಿದ್ದ ನೂರಾರು ಅಡಿಕೆ ಮರಗಳನ್ನು ಧರೆಗುರುಳಿಸಿದ ಘಟನೆ ಮಂಗಳವಾರ ನಡೆದಿದೆ. ಬಿಳಿಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕ್ಯಾದಗಿ ಅರಣ್ಯ ವಲಯದಲ್ಲಿ ಈ ಘಟನೆ ನಡೆದಿದ್ದು, ಗಣೇಶ್ ವೆಂಕಟರಮಣ ಹೆಗಡೆ ಗೋಳಿಕೈ ಎಂಬುವವರಿಗೆ ಸೇರಿದ್ದ ತೋಟದಲ್ಲಿ ಅರಣ್ಯ ಇಲಾಖೆ ಈ ತೆರವು ಕಾರ್ಯಾಚರಣೆ ನಡೆಸಿದೆ. ಸುಮಾರು 20 ರಿಂದ 25 ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಮರ ಕಡಿಯುವ ಕಾರ್ಮಿಕರು ಏಕಾಏಕಿ ಆಗಮಿಸಿ ಫಲ ನೀಡುತ್ತಿದ್ದ ಸುಮಾರು 120ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ಕತ್ತರಿಸಿ ಹಾಕಿದ್ದಾರೆ. 1975ಕ್ಕೂ ಮೊದಲಿನಿಂದಲೂ ಅಂದರೆ ತಮ್ಮ ಅಜ್ಜನ ಕಾಲದಿಂದಲೂ ಕೃಷಿ ಮಾಡಿಕೊಂಡು ಬರಲಾಗುತ್ತಿದ್ದು ಎಂದು ಕುಟುಂಬದ ಮೂಲಗಳು ತಿಳಿಸಿದ್ದು, ಕಳೆದ 3.5 ದಶಕಗಳಿಂದ ಅತ್ಯಂತ ಕಷ್ಟಪಟ್ಟು ಬೆಳೆಸಿದ್ದ ಫಸಲು ನೀಡುತ್ತಿದ್ದ ಮರಗಳನ್ನು ಕಣ್ಣೆದುರೇ ಕಡಿದು ಹಾಕಿರುವುದು ರೈತ ಕುಟುಂಬವನ್ನ ಚಿಂತೆಗೀಡು ಮಾಡಿದೆ. ಈ ಹಿಂದೆ ಅತಿಕ್ರಮಣ ತೆರವುಗೊಳಿಸುವಂತೆ ನೋಟಿಸ್ ಕೂಡ ನೀಡಲಾಗಿದ್ದು, ಅರಣ್ಯ ಭೂಮಿ ಅತಿಕ್ರಮಣ ತೆರವು ಹೆಸರಿನಲ್ಲಿ ನಡೆದಿರುವ ಈ ಕಾರ್ಯಾಚರಣೆ ಬಗ್ಗೆ ಸ್ಥಳೀಯವಾಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಕಡಿದ ಅಡಿಕೆ ಮರಗಳನ್ನು ಕತ್ತರಿಸಿ ಗುಪ್ಪೆ ಹಾಕಿದ್ದು, ಅಡಿಕೆ ಕೊನೆಗಳನ್ನು ಸ್ಥಳದಲ್ಲೇ ಇರಿಸಲಾಗಿದೆ. ಎಕ್ಸಾಕ್ಟ್ ಆದೇಶ ಕಾಪಿ ಏನಿದೆ ಇವರಿಗೆ ಅಂತ ತಾವುಗಳು ದಯವಿಟ್ಟು ತಗೊಂಡದನ್ನ ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೇಕು ಅಂತ ನಾ ಕೇಳ್ಕೊಳ್ತೇನೆ. ಯಾಕಂದರೆ ಅತಿಕ್ರಮಣ ಖುಲ್ಲಾಗೊಳಿಸುವಿಕೆ ಅಂತಂದರೆ ಇದು ಡಿಫಾರೆಸ್ಟೈಸೇಷನ್ ವಿರುದ್ಧದ ಒಂದು ಪ್ರಕ್ರಿಯೆಯ ಭಾಗ. ಇದು ಅಂದರೆ ಡಿಫಾರೆಸ್ಟೇಷನ್ ನಮ್ಮ ಭಾರತದಲ್ಲಿ ಒಂದೇ ಅಲ್ಲ, ಭಾಳಷ್ಟು ರಾಷ್ಟ್ರಗಳಲ್ಲಿ ಇದೆ ಅದು ಚಾಲ್ತಿಯಲ್ಲಿ. ಡಿಫಾರೆಸ್ಟೇಷನ್ ಅವರು ಮಾಡೋದ್ರ ಬಗ್ಗೆ ಅಥವಾ ಫಾರೆಸ್ಟ್ ಡೆವಲಪ್ಮೆಂಟ್ ಮಾಡೋದ್ರಿಗೆ ಯಾವ ರೈತಂದು ಅದಕ್ಕೆ ವಿರೋಧ ಇಲ್ಲ. ಆದರೆ ಅತಿಕ್ರಮಣ ಖುಲ್ಲಾಗೊಳಿಸೋಕೆ ಹೇಳ್ತೀವಿ ಒಂದು ಪದದ ಅರ್ಥವನ್ನು ಒಂಥರ ವಿಕೃತಿ ಮಾಡ್ದಂಗೆ ಇದೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ನೀವು ನೋಡಿ ಪ್ರಕ್ರಿಯೆ ಏನಾಗಿದೆ ಅಂದರೆ, ನಾವು ನಿನ್ನೆ ಬಂದರು ಬೇಲಿ ಕಡಿದ್ರು, ಇವರು ನೆಟ್ಟಂತ ಅಡಿಕೆ ಮರ ಕಡಿದ್ರು ಹೋಗ್ಬಿಟ್ರು. ಈಗ ಆಯಿತು, ನಿಮ್ಮ ಜಾಗ ಅಲ್ಲ ಇದು, ನೀವು ಜಾಗ ವಶಪಡಿಸ್ಕೊಳ್ತಾ ಇದ್ದೀರಲ್ಲ, ನಿಮ್ಮ ಜಾಗವನ್ನು ಹೆಂಗೆ ಇಟ್ಕೋಬೇಕು ನೀವು ಮುಂದೆ? ನೀವು ಅದಕ್ಕೊಂದು ಬೌಂಡ್ರಿಯನ್ನು ಹಾಕಿ ಅಲ್ಲಿದ್ದಂತಹ ಅದು ಯಾವುದೂ ಇರಲಿ. ಯಾಕಂದರೆ ಫಾರೆಸ್ಟ್ ಜಾಗದಲ್ಲಿ ಎಲ್ಲೂ ಇರಲಿ ರೈತನಿಗೆ ಗಿಡ ನೆಡ್ತಕ್ಕಂಥ ಹಕ್ಕಿದೆ. ಒಂದು ವೇಳೆ ಅದು ರೈತಂದು ಅಲ್ಲ ಅಂತಂದರೆ, ಈಗ ಉದಾಹರಣೆಗೆ 2 ಜನರ ನಡುವೆ ಲ್ಯಾಂಡ್ ಡಿಸ್ಪ್ಯೂಟ್ ಬಂದಾಗ ನಿಂದಲ್ಲ ಅಂತಂದ್ರೆ ಏನಾಗ್ತದೆ, ನಮ್ಮ ಲಾ ಏನು ಹೇಳ್ತದೆ ಅಂದರೆ ಅದು ಇವಂದು ಅಂತ ಕ್ಲಿಯರ್ ಡಿಫಿನೇಷನ್ ಮಾಡಿ RTCಲು ಮಾಡಿಕೊಡ್ತದೆ. ಅದರ ಅರ್ಥ ಇವಂದು ಅಲ್ಲ ಅಂದ್ರೆ ಅವಂದು ಮರಗಳನ್ನು ಕಡಿ ಅಂತ ಅರ್ಥ. ಅದು ಎಲ್ಲಿದೆ, ಯಾವ ಆ್ಯಕ್ಟಲ್ಲಿದೆ, ಯಾವ ಲಾದಲ್ಲೂ ಕೂಡ ಇಲ್ಲ ಅದು. ಯಾಕಂದರೆ ಅಡಿಕೆ ಮರ ಕಡಿದ್ರೆ ಅದು ಆಗ್ತಕ್ಕಂಥ ನೋವಿದೆಯಲ್ಲ, ಅದು ನೆಟ್ಟ ರೈತನಿಗೆ ಮಾತ್ರ ಗೊತ್ತಾಗುತ್ತೆ. ಇವ್ರು ಬಂದು ಈ ಥರ ವಿಧ್ವಂಸಗೊಳಿಸಿಕೆ, ಈಗ ಅನಂತಮೂರ್ತಿಯವ್ರು ಹೇಳ್ದಂಗೆ ಈಗ ಬಂದು ಒಂಥರ ದಾಳಿ ಮಾಡಿ ಬೇಲಿ ಎಲ್ಲ ಕಡಿದು ಹೋಗಿ ಮಾರನೇ ದಿವಸ ಇವರು ನಾಪತ್ತೆ. ಅರಣ್ಯ ಪ್ರದೇಶವನ್ನು ಇವ್ರ ಉದ್ದೇಶ ಏನ್ರಿ, ಇಲ್ಲಿ ಬಂದಿದ್ದು ಡಿಫಾರೆಸ್ಟೇಷನ್ ತಡಿಲಿಕ್ಕೆ ಬಂದಿದ್ದಲ್ಲ ಇವರು. ಇವ್ರ ಉದ್ದೇಶ ಏನಾಗಬೇಕಾಗಿತ್ತು, ಫಾರೆಸ್ಟ್ ಜಾಗವನ್ನು ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಕರೆಕ್ಟಾಗಿ ಸರ್ವೆ ಮಾಡಿ ಅಥರೈಸ್ಡ್ ಸರ್ವೆ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಫಾರೆಸ್ಟ್ ಗಡಿ ಹೇಳಲಿಕ್ಕೆ ಇವರ ಮನೆಯವರು ಪಾಪ ನಿನ್ನೆ ಕೇಳಿದ್ರಂತೆ, ಫಾರೆಸ್ಟ್ ಗಡಿ ಹೇಳಿ ಎಲ್ಲಿದೆ ತೋರಿಸ್ಕೊಡ್ರಿ ಅಂತ. ತೋರಿಸ್ಕೊಟ್ಟ ಅವ್ರು ಏನಕ್ಕೆ ತಡ್ಕಾಡಿದ್ರಂತ. ಅವರು ಗಡಿನೇ ಇಲ್ಲ ಇಲ್ಲಿ, ಫಾರೆಸ್ಟ್ ಗಡಿ ಅಥರೈಸ್ಡ್ ಅಂತ ಅವ್ರು ಕಲ್ಲು ಸರ್ವೆ ಮಾಡಿ ಆ ಫಾರೆಸ್ಟ್ ಕಲ್ಲುಗಳನ್ನು ಹಾಕಿ ಅವ್ರು ಆ ನಂತರ ತೋರಿಸ್ಕೊಡ್ಬೇಕು ರೈತರಿಗೆ. ಇಲ್ಲಿ ತೋರಿಸ್ಲಿಕ್ಕೆ ಅವ್ರಿಗೆ ನಿನ್ನೆ ತಡಕಾಡಿದ್ರು, ಅವರಿಗೆ ಉತ್ತರವೇ ಇಲ್ಲ ಅವ್ರ ಎದುರಿಗೆ. ಅಂದರೆ ಇದು ಅರ್ಥ ಏನು ಕೇಳಿದರೆ, ಬೇಕಾಬಿಟ್ಟಿಯಾದಂಥ ಒಂದು ವ್ಯವಸ್ಥೆ ಅಥವಾ
ಆ ಆದೇಶವನ್ನ ರಾಂಗ್ ಮಿಸ್ ಇಂಟರ್ಪ್ರಿಟೇಷನ್ ಅಂತ ನಾವು ಕರಿತೇವೆ. ಅದನ್ನ ವಿಕೃತಿಗೊಳಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿ ಆಗ್ತಾ ಇದೆ. ಇದು ನನ್ನ ಪ್ರಕಾರ ಇದು ಭಯಾನಕ ಸ್ಥಿತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದ್ರ ವಿರುದ್ಧ ಉಗ್ರ ಹೋರಾಟವನ್ನಂತೂ ಮಾಡಲೇಬೇಕಾಗ್ತದೆ. ಸಾರ್ವಜನಿಕರು ತಮ್ಮ ದೈನಂದಿನ ಬದುಕಿನಲ್ಲಿ ಪ್ರತಿದಿನವೂ ಅನೇಕ ಒತ್ತಡದ ಕೆಲಸಗಳಲ್ಲಿ ತೊಡಗುತ್ತಿದ್ದು, ಕರಾವಳಿ ಉತ್ಸವದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸಾರ್ವಜನಿಕರು ತಮ್ಮ ದಿನನಿತ್ಯದ ಬದುಕಿನ ಜಂಜಾಟಗಳಿಂದ ನೆಮ್ಮದಿ ಪಡೆದುಕೊಳ್ಳಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ಅವರು ಗುರುವಾರ ರವೀಂದ್ರನಾಥ್ ಠಾಗೂರ್ ಕಡಲ ತೀರದಲ್ಲಿ ಕರಾವಳಿ ಉತ್ಸವ 2025 ಅಂಗವಾಗಿ ಆಯೋಜಿಸಲಾದ ಮರಳು ಶಿಲ್ಪ ರಚನೆ ಮತ್ತು ಗಾಳಿಪಟ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಾನು 1986ರಿಂದ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿದ್ದು, ಜಿಲ್ಲಾಡಳಿತದ ವತಿಯಿಂದ ಪ್ರತಿ ಬಾರಿಯೂ ಕರಾವಳಿ ಉತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಾಗುತ್ತದೆ. ಇಲ್ಲಿನ ಜನರ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾರೆ. ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಗೆ ತಮ್ಮ ನಿಧಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ನೀಡಲಾಗುವುದು ಎಂದರು. ಕಾರವಾರದಲ್ಲಿ ಕರಾವಳಿ ಉತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಈ ಕಾರ್ಯದಲ್ಲಿ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮ ಮನೆ ಉತ್ಸವದ ರೀತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉತ್ಸವದಲ್ಲಿ ಭಾಗವಹಿಸಬೇಕು ಮತ್ತು ಈ ಉತ್ಸವ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.